ಎಷ್ಟು ಅಂತರ ಇದೆ ಜ್ಞಾನಕ್ಕೂ ಅಜ್ಞಾನಕ್ಕೂ, ಜೀವ ದೇಹವೇ ನಾನನ್ನೋದಕ್ಕೂ ಆತ್ಮ ಸ್ವರೂಪವೇ ಆತ್ಮ ಸ್ವರೂಪವೇ ನಾನು ಅನ್ನೋದಕ್ಕೆ ಎಷ್ಟು ಅಂತರ ಇದೆ, ಬಹಳ ಅಂತರ ಇದೆ. ಅದನ್ನ ವಿಚಾರದಿಂದ ತಿಳಿಬೇಕಾಗ್ತದೆ. ಪುಣ್ಯವಂತ ಪಾಪಿಷ್ಟರಿಬ್ಬರಲ್ಲಿಯೂ ಒಬ್ಬ ಅಂತರಾತ್ಮನೇ ಇರುವನಾದರೂ ಸಾಧು ಬಂಧಗಳಲ್ಲಿ ಅಂತರವಿಡಲೇಬೇಕು. ಅಂದ್ರ ಎಲ್ಲರೊಳಗಿರತಕ್ಕಂಥದ್ದು ಆತ್ಮಶಕ್ತಿ ಒಂದೇ. ಎಲ್ಲರ ದೇಹಗಳು ಕೂಡ ಆ ಪಂಚಭೂತಗಳಿಂದನೇ ಆಗಿದೆ. ಆದರೆ ಗುಣಗಳು, ಭಾವನೆಗಳು, ಕಲ್ಪನೆಗಳು ಭಿನ್ನ ಭಿನ್ನವಾಗಿರ್ತವ. ಆ ರೀತಿ ಭಿನ್ನ ಭಿನ್ನವಾಗಿರೋದ್ರಿಂದ ಅಲ್ಲಿ ನಾವು ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿದೆ. ಮತ್ತೆ ಯಾರಿಗೆ ನಾವು ಮಹಾತ್ಮರು ಅಂತ ಕರಿತೀವಿ ಅಂದ್ರ, ಯಾರು ಯಥಾರ್ಥ ಪಾರಮಾರ್ಥ ಜ್ಞಾನವನ್ನು ತಿಳಿದಿರ್ತಾರ ಅವ್ರನ್ನೇ ನಾವು ಮಹಾತ್ಮರು ಅಥವಾ ಸಾಧುಗಳು ಅಥವಾ ಯೋಗೀಶ್ವರರು ಅಂತ ಕರಿತೇವೆ. ಮತ್ತಿನ್ನು ಬೇರೆ ಜನಗಳಂದ್ರ ಅವರು ಯಾವಾಗ್ಲೂ ಪ್ರಪಂಚದ ವಿಷಯ ವಾಸನದೊಳಗ ತುಂಬ್ಕೊಂಡಿರ್ತಾರ. ಆ ವಿಷಯ ವಾಸನದೊಳಗ ಈಗಿನ ಗುಣಗಳನ್ನ ಅವ್ರು ತುಂಬ್ಕೊಂಡಿರೋದ್ರಿಂದ ಅಂತವ್ರಿಗೆ ನಾವು ಮಹಾತ್ಮರು ಅನ್ನೋದಕ್ಕೆ ಬರೋದಿಲ್ಲ. ಆದ್ದರಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕಾಗ್ತದ. ನಡತೆ ಶುದ್ಧವಾಗಿರಬೇಕು, ಅದರ ಮೇಲೆಯೂ ವಿಚಾರ ಶುದ್ಧವಾಗಿರಬೇಕು. ವೈರಾಗ್ಯ ಸದ್ಬುದ್ಧಿಗಳಾದರೂ ಇರತಕ್ಕದ್ದು. ಮತ್ತಿಲ್ಲಿ ನಾವು ಮಹಾತ್ಮರು ಅಥವಾ ಇವರು ಶ್ರೇಷ್ಠ ವ್ಯಕ್ತಿಗಳು ಅಂತ ನಾವೇನಾದ್ರೂ ಕರಿತೇವೆ ಅನ್ನೋದಾದ್ರ ಅಲ್ಲಿ ಅವರೊಳಗೆ ಏನ್ ಇರ್ಬೇಕಾಗ್ತದಂತಂದ್ರ ನಡತೆ ಶುದ್ಧವಾಗಿರ್ಬೇಕು. ನಡತೆ ಅಂದ್ರ ಯಾವ ನಡತೆ ಅಂದ್ರ ಆತ್ಮ ಸ್ವರೂಪನೇ ನಾನಿದ್ದೇನೆಂಬ ನಡತೆ. ಮತ್ತೆ ದೇಹ ಭಾವದೊಳಗ ನಾವು ನಾನು ಶ್ರೇಷ್ಠ ಅದನಿ, ನಾನು ಅವನದನಿ, ನಾನು ಇವನದನಿ ಅಂತ ಹೊರಗೆ ಏನೆಲ್ಲ ಕಲ್ಪನೆ ಮಾಡ್ಕೊಂಡ್ರು ಕೂಡ ಅದು ಶ್ರೇಷ್ಠ ನಡತೆ ಆಗ್ಲಾರದು. ಯಾಕಂದ್ರ ಅದು ಮಲಿನನ ಐತಿ, ನಾಶವಂತದ್ದೈತಿ. ಆ ನಾಶವಂತದ್ರೊಳಗ ಅಥವಾ ಸುಳ್ಳಿನೊಳಗ ನೀನ್ ಏನೆಲ್ಲ ಹೇಳ್ತಾನಿ, ಮಾಡ್ತಾನಿ, ನೋಡ್ತಾನಿ ಅಂದ್ರು ಅದೆಲ್ಲದು ಸುಳ್ಳೇ ಆಗಿರ್ತದ. ಇಲ್ಲಿ ಶುದ್ಧ ಅಂದ್ರ ಆತ್ಮ ಸ್ವರೂಪ ಒಂದೇ ಶುದ್ಧ. ಆತ್ಮವನ್ನು ಹೊರತುಪಡಿಸಿ ಉಳಿದದ್ದೆಲ್ಲವೂ ಕೂಡ ಅಶುದ್ಧವಾಗಿರ್ತವ. ಅದರ ಮೇಲೆಯೂ ವಿಚಾರ ಶುದ್ಧವಾಗಿರಬೇಕು. ಬರೀ ಆತ್ಮ ಸ್ವರೂಪದನಿ ಅಂತಂತ ತಿಳಿದನಿ ಅಂದ್ರಲ್ಲ, ಆ ವಿಚಾರಗಳು ಕೂಡ ಶುದ್ಧವಾಗಿರ್ಬೇಕು. ಮತ್ತೆ ಎಲ್ಲಾ ಶುದ್ಧ ಅಂತ ಏನಂದ್ರ ಯಾವಾಗ್ಲೂ ಪರಿಪೂರ್ಣ ಸ್ವರೂಪನೇ ನಾನು ಅಂತ. ತನ್ನತ ತಿಳಿದೊಡವ ಯೋಗಿ, ತನ್ನತ ತಿಳಿಯದವ ಜನ್ಮ ಜನ್ಮ ರೋಗಿ ಅಂತ. ತನ್ನನ್ನು ತಾನು ತಿಳಿದಿರೋನು ಅವನು ಯಾವಾಗಾದ್ರೂ ಎಂತ ಸಮಯದಲ್ಲಾದ್ರೂ ಅವನ್ ನಾವೇನು ಈ ಆತ್ಮದ ಲಕ್ಷಣ ಹೇಳ್ತಾವಲ್ಲ, ತ್ರಿಕಾಲ ಅಬಾಧಿತ ಅಂತ, ಯಾವುದೇ ಕಾಲಕ್ಕೂ ಯಾವುದೇ ಸನ್ನಿವೇಶಕ್ಕೂ ತಾನು ಬದಲಾಗದೆ ಯಥಾರ್ಥವಾಗಿರುವಂತದ್ದೇ ಆ ಶುದ್ಧತ್ವ. ಸ್ಥಿತಪ್ರಜ್ಞ ಅಂತ ಹೇಳ್ತಾರ ಭಗವದ್ಗೀತೆ ಒಳಗ. ಯಾರು ಸ್ಥಿತಪ್ರಜ್ಞ ಅಂದ್ರೆ ಯಾವುದೇ ಸಮಯದಲ್ಲೂ ಯಾವುದೇ ಸನ್ನಿವೇಶದಲ್ಲೂ ಎಂತ ಸ್ಥಿತಿಯಲ್ಲಿಯೂ ಕೂಡ ತನ್ನ ಸ್ವರೂಪದಿಂದ ಕದಲದಂತಿರುವುದೇ ಶುದ್ಧತ್ವ. ಅದಕ್ಕಿಂಗಾಯ್ತು ಇದಕ್ಕಿಂದಾಯ್ತು ಅಂತಲ್ಲ. ಜನರು ನಿನ್ನ ಮಹಾತ್ಮನೆಂದು ಪೂಜಿಸುವ ಸಮಯದಲ್ಲೂ, ನಿಂದಿಸುವ ಸಮಯದಲ್ಲೂ, ಫಲ ಪದವಿಗಳು ದೊರೆಯುವ ಸಮಯದಲ್ಲೂ ಅಥವಾ ಅದೇ ಫಲ ಪದವಿಗಳು ನಶಿಸಿ ಹೋಗುವ ಸಮಯದಲ್ಲೂ, ಜನಗಳ ಅಹಂಕಾರ ಅಂದ್ರೆ ಆರಾಧನೆಯ ಸಮಯದಲ್ಲೂ, ಮತ್ತೆ ಈನವನ್ನು ಹೀಯಾಳಿಸುವ ಸಮಯದಲ್ಲೂ ಕೂಡ ಯಾವಾಗ್ಲೂ ಯಾರು ಒಂದೇ ತರ ಆತ್ಮ ಸ್ವರೂಪನೇ ತಾನು ಅಂತ ಇರ್ತಾನಲ್ಲ, ಆತನ ನಾವು ಶುದ್ಧ, ಆತನ ವಿಚಾರ ಶುದ್ಧ. ಮತ್ತೆ ವೈರಾಗ್ಯ ಸದ್ಬುದ್ಧಿಗಳಾದರೂ ಇರತಕ್ಕದ್ದು. ಮತ್ ಏನಾರ ಸಿಕ್ತು ಬಿಡ್ರಿ, ನಾನೇನ್ ಕೇಳಕ್ ಹೋಗಿಲ್ರಿ, ಎಲ್ಲ ಭಕ್ತರು ಕೊಟ್ರಿ, ಅವ್ರು ಕೊಟ್ರು, ಇವ್ರು ಕೊಟ್ರು ಅಂತ ಏನಾದ್ರು ನೀನ್ ಯಾವ್ದಾದ್ರು ಫಲ ಪದವಿಗಳ ಕಡೆಗೆ ಮೋಹಿಸಿದಿ ಅಂದ್ರ ಅದು ಕೂಡ ಶುದ್ಧ ಆಗೋದಿಲ್ಲ, ಅದು ವೈರಾಗ್ಯ ಆಗೋದಿಲ್ಲ. ಮತ್ತೆ ವೈರಾಗ್ಯ ಅಂತಂದ್ರ ಯಾವುದೇ ಮಮಕಾರ ಏನಾರ ಇರ್ಲಿ, ನಿನ್ನ ಹೆಸರಿಗೆ 1,000 ಎಕರೆ ಇರ್ಲಿ, ನೀನೊಬ್ಬ ಚಕ್ರವರ್ತಿ ಆಗಿರೋ, ರಾಜ ಮಹಾರಾಜನಾಗಿರೋ, ಯಾವುದೇ ಮಮಕಾರವಿಲ್ಲದಂತೆ ನೀನ್ ಇರ್ತಿ ಅಂದ್ರ ಅದು ವೈರಾಗ್ಯ. ಇಲ್ಲಿ ರಾಜರಾಗಿದ್ದು ವೈರಾಗ್ಯ ಸ್ವರೂಪದಿಂದ ತನ್ನ ಸ್ವರೂಪ ವಿಚಾರವನ್ನ ಸಾಧಿಸಿದಾರೆ ಯಾರಾದ್ರೂ ಅದರಂದ್ರ
ಅವ್ರ ಜನಕ ಮಹಾರಾಜರು ಅಂತ ನಾವು ಉದಾಹರಣೆ ಕೊಡ್ತೇವೆ. ರಾಜ ಋಷಿ ಅಂತಾರ. ಮತ್ತೆ ಋಷಿ ಅಂದ್ರೆ ಹೊರಗ ಗೆಡ್ಡೆ ಗಣಸು ತಿನ್ಕೊಂಡು ಹುಲ್ಲಾಸಿನ ಮೇಲೆ ಅಥವಾ ಗುಡಿಸಲುಗಳಲ್ಲಿ ವಾಸ ಮಾಡೋರ್ನ ನಾವು ಋಷಿ ಅಂತ ಹೇಳ್ತೇವೆ. ಮತ್ತೆ ಆದ್ರೆ ಈತ ಅರಮನೆಯೊಳಗಿದ್ರು ಕೂಡ ಇದನ್ನ ಋಷಿ ಅಂತ ಕರಿತಾರಂದ್ರ ಅಂತರಂಗದೊಳಗ ಆ ವೈರಾಗ್ಯ ಗಟ್ಟಿಗೊಂಡಿರೋದ್ರಿಂದ ಋಷಿ ಅಂತಾರ. ಪ್ರಪಂಚದ ಸರ್ವ ಸುಖಭೋಗಗಳ ಮೇಲೂ ವೈರಾಗ್ಯದಿಂದ ಮಮಕಾರದಿಂದ ಇರದಂಗ, ಮಮಕಾರ ಇಲ್ದಂಗ, ಏನೇನು ಇಲ್ದಂಗ ಯಾರು ಇರ್ತಾರಲ್ಲ ಅದು ವೈರಾಗ್ಯ. ಅದೇನೆಲ್ಲ ಇದ್ರು ಕೂಡ ಅದ್ರ ಮೇಲೆ ಮಮಕಾರ ಇಲ್ದಂಗ ಇರ್ತದಲ್ಲ ಅದಕ್ ವೈರಾಗ್ಯ. ಸದ್ಬುದ್ಧಿಗಳಾದ್ರೂ ಇರತಕ್ಕದ್ದು. ಸದ್ಬುದ್ಧಿಗಳಂದ್ರ ಯಾವಾಗ್ಲೂ ಸತ್ ವಿಚಾರದ ಕಡೆಗೆ, ಸತ್ ನಡೆಯ ಕಡೆಗೆ. ಸತ್ ಅಂದ್ರ ಆತ್ಮ ಸ್ವರೂಪ, ಶಾಶ್ವತವಾಗಿರ್ತಕ್ಕಂಥದ್ದು, ಅದ್ರ ಕಡೆಗೆ ಇರ್ತಕ್ಕದ್ದು. ಶೂರರಿಗಿಂತಲೂ ಏಡಿಗಳಿಗೆ ಸ್ಥಾನ ಕೊಟ್ಟರೆ ಮುಂದೆ ಯುದ್ಧದ ವೇಳೆಗೆ ಫಜಿತಿಯಾಗುವುದು. ಇಲ್ಲಿ ಶೂರರಿಗೆ ಸೈನ್ಯಾಧಿಪತಿಯನ್ನು ಕೊಡ್ಬೇಕು, ಶೂರರನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ಬೇಕು, ಅಂತವ್ರನ್ನೇ ಮುಖ್ಯ ಕಾವಲುಗಾರರನ್ನಾಗಿ, ದ್ವಾರಪಾಲಕರನ್ನಾಗಿ, ಅಂಗರಕ್ಷಕರನ್ನಾಗಿ ಮಾಡ್ಕೋಬೇಕು. ಅಂತ ಶೂರರನ್ನ ಮಾಡಿಕೇಳದೆ ಸೂಗರನ್ನ ಮಾಡಿಕೊಂಡ್ರೆ ಏನಾಗ್ತದ? ಯುದ್ಧದ ಸಮಯದಲ್ಲಿ ಫಜೀತಿ ಬರ್ತದ. ಅವ್ರ ಜೀವ ಭಾವಕ್ಕೆ ಅಥವಾ ಹಣದ ಆಸೆಗಳಿಗೆ ತನ್ನ ರಾಜ್ಯವನ್ನೇ ಬಲಿ ಕೊಡ್ತಾರೆ, ತನ್ನ ರಾಜನನ್ನೇ ಬಲಿ ಕೊಡ್ತಾರೆ. ಅಂತರಿಂದ ಏನು ಲಾಭ ಆಗೋದಿಲ್ಲ. ಅಂದ್ರೆ ನಾವು ಕೂಡ ಶೂರರನ್ನು ಮಾಡ್ಕೋಬೇಕು. ಶೂರರನ್ನ ಇಟ್ಕೋಬೇಕಂದ್ರ, ಶೂರರಂದ್ರ ಯಾರಂದ್ರ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ತಿಳಿದು ನೀನಿರದ ಬ್ರಹ್ಮ ಸ್ವರೂಪದಿ, ನೀನ್ ಯಾವುದಕ್ಕೂ ಹೆದರ್ಬೇಡ, ನಿನ್ನನ್ನ ಯಾವ ಬಂಧಿಸವು ಇಲ್ಲ, ಮೋಹಿಸವು ಇಲ್ಲ, ನೀನ್ ಅಖಂಡನೇ ನೀನ್ ಅದಿ ಅಂತ ಯಾರು ಹೇಳೋರು ಇರ್ತಾರಲ್ಲ ಅವರು ಶೂರರು. ಅವರು ವಿಹಿತ ಗುರುಗಳು. ಯಾವ್ದಕರ ದೇವ್ರಿಗೆ ಎದರಿದ್ನ್ಯಾ, ಅಮಾಸಿಗೆ ಎದರಿದ್ನ್ಯಾ, ಉಣಿವಿಗೆ ಎದರಿದ್ನ್ಯಾ, ಕಾಲಕ್ಕೆ ಎದರಿದ್ನ, ಅದಕ್ಕೆ ಎದರಿದ್ನ್ಯಾ, ಇದಕ್ಕೆ ಎದರಿದ್ನ್ಯಾ ಅನ್ನೋರ್ನ ಶೂರರು ಅನ್ನಕ್ ಬರೋದಿಲ್ಲ. ಎಲ್ಲದರಲ್ಲಿಯೂ ಕೂಡ ತಾನೇ ಅಖಂಡ ಸ್ವರೂಪ ಅಂತ ಹೇಳಿ ಯಾರು ದೃಢ ನಿಶ್ಚಯದೊಳಗಿರ್ತಾರಲ್ಲ ಅಂತವ್ರು ಶೂರರು. ಈ ಪಾರಮಾರ್ಥದ ವಿಚಾರದ ಪರಮ ಸತ್ಯವನ್ನ ತಿಳಿದು ಪರಮ ಸತ್ಯವನ್ನ ಸಾರುವರೇ ಶೂರರು. ಅಂತವ್ರ ಸಂಘವನ್ನ ಮಾಡಿದ್ರೆ ನಮಗೆ ಯಾವಾಗ್ಲೂ ನಿರ್ಭಯವಾಗಿರಕ್ ಬರ್ತತಿ. ಅಂತವ್ರ ಸಂಘವನ್ನ ಬಿಟ್ಟು ಏಡಿಗಳ ಸಂಘವನ್ನ ಮಾಡಿದ್ರ, ಇಲ್ಲಿ ಅದಕ್ಕೆ ಇಲ್ಲಿ ರಾಜ್ಯದ ಉದಾಹರಣೆ ಕೊಡ್ತಾರ. ಏಡಿಗಳ ಕೈಗೆ ಅಧಿಕಾರ ಕೊಟ್ರೆ ಏನಾಗ್ತದ? ರಾಜ್ಯ ನಾಶವಾಗ್ತದ. ಮತ್ತೆ ನಾವು ಏಡಿಗಳ ಕೈ ದುರ್ಬಲ ಮನಸ್ಥಿತಿಯವರ ಕೈಗೆ ಮನಸ್ಸನ್ನು ಕೊಟ್ಟಿವಿ ಅಂದ್ರ ನಮ್ಮ ದೇಹ, ನಮ್ಮ ಜೀವ, ನಮ್ಮ ಜನ್ಮವೇ ನಾಶವಾಗಿ ಹೋಗ್ತದ. ಯಾಕಂದ್ರ ಅವರಿಗೂ ಪ್ರಬಲತೆ ಗೊತ್ತಿರೋದಿಲ್ಲ, ಇನ್ನು ಬೇರೆಯವ್ರಿಗೂ ತಿಳಿಸಕ್ ಸಾಧ್ಯವಿಲ್ಲ. ಯಾರು ಪ್ರಬಲತೆಯನ್ನ ತಿಳಿದಿರ್ತಾರೋ ಅವರಿಂದನೇ ಅದನ್ನ ತಿಳಿಸಕ್ ಸಾಧ್ಯ ಆಗ್ತದ. ಯಾರು ಹುಲಿಯನ್ನ ಬೇಟೆಯಾಡೋ ಶಕ್ತಿ ಐತೋ ಅವ್ರು ಹುಲಿ ಬೇಟೆಯಾಡೋದು ಕಲಿಸ್ತಾರ. ಮತ್ತೆ ಅಂತವ್ರ ಸಂಘ ಮಾಡಿದ್ರೆ ನಮಗೆ ಅಂತದ್ದು ದೊರೀತದ. ಮತ್ ನಾವ್ ಬೇರೆ ಯಾರ ಇಲಿ ಬೇಟೆಯಾಡರ್ನ ಏರಿ ಬೋಗದು, ಹೊಲ ಬೋಗದು, ನೆಲ ಬೋಗದು, ಇಲಿ ಹೊಡೆಯಾರ ಸಂಘ ಮಾಡಿದ್ರ ಅದೇ ಆಗ್ತದ. ಸಿರಿವಂತನನ್ನು ಬಿಟ್ಟು ದರಿದ್ರನ ಸೇವೆ ಮಾಡಿ ಫಲವೇನು? ಸಿರಿವಂತನನ್ನ ಬಿಟ್ಟು ದರಿದ್ರನ ಸೇವೆ ಮಾಡಿ ಫಲವೇನಂದ್ರ, ಇಲ್ಲಿ ಸಿರಿವಂತ ಅಂದ್ರೆ ಯಾರ ಜ್ಞಾನದೊಳಗೆ ಸಿರಿವಂತನಾಗಿರ್ತಾನೋ ಅಂತ ಸಿರಿವಂತಿಗೆ ಅಂತ ನಾವು ತಗೋಬೇಕು. ಇಲ್ಲಿ ಹೊರಗೋದ್ರು ಕೂಡ ನೀನ್ ಸೇವೆ ಮಾಡ್ತೀವಿ ಅಂದ್ರೆ ಅವನ್ನ ಯುದ್ಧ ಮಾಡಿದ್ರೆ ಏನಾದ್ರು ಹೊರಗಿಂದ ಲಾಭ ಆಗ್ತದ. ಮತ್ತೆ ನಿನಗೆ ಅಂತರಂಗದೊಳಗ ಲಾಭ ಆಗ್ಬೇಕಂದ್ರ ನಿನಗೆ ಎಂತ ಸಿರಿವಂತನ ಸಂಘವನ್ನ ಮಾಡ್ಬೇಕಂದ್ರ ಈ ಪರಿಪೂರ್ಣ ಜ್ಞಾನವನ್ನ ತಿಳಿದಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನೇ ಇದ್ದೇನೆ ಅಂತ ಯಾರು ತಿಳಿಸ್ತಾರಲ್ಲ, ಯಾರು ಹೇಳ್ತಾರಲ್ಲ ಅಂತವ್ರಿಗೆ ನಾವು ಶ್ರೀಮಂತ ಆಗ್ಬೇಕಾಗ್ತದೆ. ಅಂತವ್ರ ಸೇವೆ ಮಾಡ್ಬೇಕಾಗ್ತದೆ. ಅಂತವ್ರ ಸೇವೆ ಮಾಡಿದ್ರೆ ಏನಾದ್ರು ಫಲ ಸಿಗ್ತದೆ. ನಾವು ಅಂತರ್ ಸೇವೆ ಮಾಡೋದು ಬಿಟ್ಟು ನಿರ್ಗತಿಕರ ಸೇವೆಯನ್ನು ಮಾಡಿದ್ವಿ ಅಂದ್ರ, ಇಲ್ಲಿ ಪಾರಮಾರ್ಥದ ಜ್ಞಾನ ಇಲ್ದವ್ರು ಸೇವೆ ಮಾಡಿದ್ವಿ ಅಂದ್ರ ನಮಗೇನ್ ಸಿಕ್ಕತಿ? ಏನು ಸಿಗೋದಿಲ್ಲ. ಇದರಲ್ಲಿ ಒಂದು ನೀರಿನಿಂದಲೇ ಎಲ್ಲವೂ ಆಗಿರುವುದಾದರೂ ಪರೀಕ್ಷೆ ಮಾಡಿಯೇ ತಿನ್ನಬೇಕಷ್ಟೇ. ಎಲ್ಲ ಆಹಾರ ಪದಾರ್ಥಗಳು ಆ ಒಂದೇ ನೀರಿನಿಂದ ಆಗಿದವು, ಆದ್ರೆ ಅವನ್ನ ಪರೀಕ್ಷಿಸಿ ತಿನ್ನಬೇಕು.
ಅರ್ಥಾತ್ ಎಲ್ಲರೂ ಕೂಡ ಎಲ್ಲಾ ಮಹಾತ್ಮರು ಸಾಧುಗಳು ಸಂತರು ಅಂದವರು ಕೂಡ ಎಲ್ಲಾ ಮಾನವರು ಕೂಡ ಪರಮಾತ್ಮ ಸ್ವರೂಪದಿಂದನೇ ಆಗಿದಾರ. ಹಂಗಂತ ಯಾರ್ಯಾರನ್ನು ನಂಬೋದಾಗ್ಲಿ ಅಥವಾ ಯಾರ ವಾಕ್ಯಕ್ಕೆ ಮರುಳಾಗೋದಾಗ್ಲಿ ಆಗೋದಲ್ಲ. ಪರೀಕ್ಷೆ ಮಾಡಿ ವಿಚಾರಿಸಿ ತನಗ್ ತಿಳಿಲಿಲ್ಲ ಅನ್ನೋದ್ರ ಇದ್ರ ಶ್ರೇಷ್ಠತೆ ಯಾವ್ದು ಹೇಳಿ ತಿಳಿದು ಅಂಥವ್ರ ಸಂಘವನ್ನು ಮಾಡಬೇಕಾಗ್ತದೆ. ಇಲ್ಲಿ ನೀರಿನಿಂದ ಆಗೈತಿ ಅಂದ್ರೆ ಎಲ್ಲಾ ಆಹಾರಗಳು ಯೋಗ್ಯವಾಗಿರೋದಿಲ್ಲ. ಹಂಗ ಇಲ್ಲಿ ಎಲ್ಲರೂ ಆತ್ಮ ಸ್ವರೂಪದಿಂದ ಆಗಿದಾರ ಅಂದ್ರೆ ಎಲ್ಲಾ ಮನುಷ್ಯರು ಯೋಗ್ಯವಂತರಾಗಿರೋದಿಲ್ಲ. ಎಲ್ಲರೂ ಸಾಧುಗಳು ಮಹಾತ್ಮರಾಗಿರೋದಿಲ್ಲ. ಯಾರು ಯಥಾರ್ಥ ಸ್ವರೂಪವನ್ನು ತಿಳಿದಿರ್ತಾರಲ್ಲ ಅಂತವ್ರ ಸಂಘವನ್ನ ಮಾಡಿ ಅಂತವ್ರ ಮುಖಾಂತರ ತಿಳಿದು ವಿಚಾರಿಸಿ ನೋಡಿದಾಗ ಅದು ಸಾರ್ಥಕ ಆಗ್ತದ. ನಾವ್ ಏನೋ ಒಂದು ಹೊರಗಿನ ವಸ್ತುಗಳನ್ನ ಖರೀದಿ ಮಾಡ್ತೇವಂದ್ರು ನನಗ್ ಗೊತ್ತಾಗಲ್ಲ ನೋಡ್ಬಾ ಅಂತಾರ. ಈಗೆಲ್ಲ ಕಡಿಮೆ ಆಗೈತಿ. ಯಾರ ಒಂದ್ ಜೊತೆಗೆ ಎತ್ತು ತರ್ಬೇಕಪ್ಪ, ದೊಡ್ಡ ಮನೆತನದವ್ರು ಎತ್ತುಗಳು ತರ್ಬೇಕಂದ್ರ ಊರಾಗ ದಲ್ಲಾಳಿನೂ ಎತ್ತಿನ ಅನುಭವ ಇದ್ದನ್ನ ಕರ್ಕೊಂಡ್ ಹೋಗ್ತಿದ್ರು. ಬಾ ಎತ್ ನೋಡು, ಇದು ಸುಳಿ ನೋಡು, ಇದು ಕಾಗಿ ಸುಳಿ ಐತ, ಕಾಲ್ ಸುಮಾರ ಐತ, ಕಾಲ್ ಏನ್ ಹೆಜ್ಜೆ ಇಟ್ ಮೇಲೆ ತಿರುಗ್ತದ, ಹೆಂಗೈತಿ, ಏನ್ ಕಾಲಿಗೆ ಅಲ್ಲಿ ಕಟ್ಸ್ಬೇಕ, ಏನ್ ಹೆಂಗಂತ ನೋಡಕ್ ಕರ್ಕೊಂಡ್ ಹೋಗ್ತಿದ್ರು. ಅವಾಗೇ ಇವ್ರ ಎತ್ತರಕ್ ಹೋಗಿದ್ವಿ ಅಂದ್ರ ಯಾರ ಎತ್ತು ತಂದಾರಂದ್ರ ನೋಡಕ್ ಹೋಗ್ತಿದ್ರು. ಹಂಗ ಮತ್ ಇನ್ನೂ ಹೊರಗಿನ ಯಾವ್ದೇ ವಸ್ತುಗಳು ಮನೆಗ್ ಏನಾರ ಮುಟ್ಟು ತರ್ಬೇಕಂದ್ರ ಬಡಿಗೆಯರ್ನ ಕರ್ಕೊಂಡ್ ಹೋಗ್ತಾರ, ಆಚಾರ್ಯನ್. ಬಾರಪ್ಪ ಯಾವ ಮರದ ಮುಟ್ಟು ತಗೊಂಡ್ ಹೋಗ್ಬೇಕು ನಮಗ್ ಗೊತ್ತಾಗಲ್ಲ ಅಂತ. ಅವನ್ನೆಲ್ಲವನು ಪ್ರಪಂಚದಾಗ ತಗನವನ್ನ ಪರೀಕ್ಷೆ ಮಾಡ್ತಾ ಅಂತೇವಿ. ಒಂದು ಮಾರ್ಕೆಟಿಗೆ ಹೋದ್ರೆ ಕಾಯಿ ಪಲ್ಯ ತಗೋಬೇಕಂದ್ರ 3-4 ಸರಿ ತಿರುಗಿಸ್ ನೋಡಿ ತಗಂತೇವೆ ಬದ್ನಿಕಾಯಿ. ಹಂಗ ಇಲ್ಲಿ ನಿಜವಾಗೂ ಬಲ್ಲಂತವರ, ತಿಳಿದಂತವರ, ಜ್ಞಾನವನ್ನ ತಿಳಿಸುವಂತವರ ಸಂಘವನ್ನ ನಾವು ನಮಗೆ ತಿಳಿಯೋ ಶಕ್ತಿ ಇಲ್ಲಿದ್ರು ತಿಳಿದಂತವ್ರ ಕೂಡ ಕೇಳಿ ತಿಳ್ಕೊಂಡು ಅಂತವ್ರ ಸಂಘವನ್ನ ಮಾಡಿದ್ರ ಅದು ನಮ್ಗೆ ಜನ್ಮ ಮರಣ ಅನ್ನೋದು ಎಲ್ಲದ ನಿವಾರಣೆ ಮಾಡ್ತಾರ. ನಮ್ಮ ದುಃಖವನ್ನ ನಿವಾರಣೆ ಮಾಡ್ತಾರ. ನಮ್ಮನ್ನ ಪರಮಾತ್ಮ ಸ್ವರೂಪರನ್ನಾಗಿ ಮಾಡ್ತಾರ. ಯಾಕಂದ್ರ ಗುರುವನ್ನ ನಾವು ಪರೀಕ್ಷಿಸಿ ಸ್ವೀಕರಿಸಬೇಕಾಗ್ತದೆ. ವಿವೇಕಾನಂದ ರಾಮಕೃಷ್ಣ ಪರಮಹಂಸರನ್ನ ನಿಜವಾಗೂ ಗುರುಗಳು ಶಿಷ್ಯನ ಸ್ಥಿತಿಗತಿಯನ್ನ ಪರೀಕ್ಷೆ ಮಾಡ್ಬೇಕು. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನ ಪರೀಕ್ಷೆ ಮಾಡ್ತಿದ್ರು. ಆದ್ರೆ ವಿವೇಕಾನಂದ್ರ ಅವ್ರನ್ನ ಪರೀಕ್ಷೆ ಮಾಡಕ್ ಹೋಗಿದ್ರು. ಇವ್ರ್ಯಾಕ್ ಹಿಂಗ ಹೇಳ್ತಾರ, ಇವ್ರಿಗ್ಯಾಕ್ ಹಿಂಗೈತಿ, ಇದ್ಯಾಕ್ ಹಿಂಗ್ ಮಾಡ್ಕೊಂಡಾರ ಅಂತ ಈ ರೀತಿ ಎಲ್ಲ ವಿಚಾರ ಮಾಡ್ತಿದ್ರು. ಹಂಗ ಗುರುವನ್ನು ಕೂಡ್ಬೇಕಂದ್ರು ಕೂಡ ಆ ವಿಚಾರದಿಂದನೇ ಕೂಡ್ಬೇಕಾಗ್ತದ. ಎಲ್ಲವೂ ಒಂದೇ ಎಂದು ಸಿಕ್ಕಿದ್ದನ್ನೇ ಸೇವಿಸಿದರೆ ಮೂರ್ಖತನವಾಗುವುದು. ಎಲ್ಲ ಒಂದೇ, ಅದು ಒಂದೇ, ಇದು ಒಂದೇ ಅಂತ ನಾವ್ ಇದು ಮಾಡಿದ್ರ ಅದು ಮೂರ್ಖತನ ಆಗ್ತದ. ನೀರಿನಿಂದ ಅನ್ನವಾಗುವುದು ಮತ್ತು ಅದೇ ಅನ್ನದಿಂದ ಕಾರಿಕೆಯಾಗುವುದು. ಅಂದರೆ ಏನು, ಕಾರಿಕೆಯನ್ನು ತಿನ್ನಬಹುದೇ? ಈಗ ನೀರಿನಿಂದ ಅಡಿಗೆ ಮಾಡಿರ್ತವಿ, ಅದನ್ನ ಊಟ ಮಾಡ್ತವಿ. ಒಂದ್ ವೇಳೆ ಆರೋಗ್ಯದ ಒಳಗೆ ಏರುಪೇರಾಗಿ ಅದನ್ನ ನಾವು ವಾಂತಿ ಮಾಡ್ಕೊಂಡ್ವಿ ಅಂದ್ರ ಅದನ್ನ ತಿನ್ನಕತ್ತೇನು? ಅಂದರೆ ಕಾರಿಕೆಯನ್ನು ತಿನ್ನಬಹುದೇ? ಅದರಂತೆ ಹೇಯವಾದದ್ದನ್ನು ಬಿಟ್ಟು ಬಿಡಬೇಕು ಹಾಗೂ ಪೂಜ್ಯವಾದದ್ದನ್ನು ಹೃದಯದಲ್ಲಿ ಇರಿಸಿಕೊಳ್ಳಬೇಕು ಮತ್ತು ಈ ವರ್ತನೆಯಿಂದ ಭೂಮಂಡಲವನ್ನೇ ಸತ್ಕೀರ್ತಿಯಿಂದ ತುಂಬಿಡಬೇಕು. ಇಲ್ಲಿ ನೀರಿನಿಂದನೇ ಊಟ ಆಗೇತಿ, ಮತ್ತ ನಾವು ವಾಂತಿ ಮಾಡ್ಕೊಂತ ಬಂದ್ರ ಅದು ನೀರಿನಿಂದ ಆಗೇತಿ ಅಂತೇಳಿ ಅದನ್ನ ತಿನ್ನಕ್ಕಾಗ್ತದ? ಆಗೋದಿಲ್ಲ. ಅಂದ್ರೆ ಅರ್ಥಾತ್ ಇಲ್ಲಿ ಆ ಕಾರಿಕೆಯನ್ನ, ವಾಂತಿಯನ್ನ ಎದಕ್ ಹೋಲಿಕೆ ಮಾಡಿದಾರಂದ್ರ ಪ್ರಪಂಚದ ವಿಷಯ ವಾಸನೆಗಳಿಗೆ ಹೋಲಿಕೆ ಮಾಡಿದಾರ. ಕಾರಿಕೆ ವಾಂತಿ ಎಷ್ಟನ್ನ ನೋಡಿದ್ರ ನಾವು ಅಸಹ್ಯಾಗಿ ನೋಡಿದ್ರ ವಾಂತಿ ಬರ್ತದ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ಬಿಡ್ತೇವೆ. ಕಣ್ಣು, ಮೂಗು, ಮಕ ಎಲ್ಲ ಮುಚ್ಕೊಂಡು ಹೆಂಗ ತಿರುಗಿ ಹೋಗ್ತಾವೋ ಹಂಗ ವಿಷಯ ವಾಸನೆಗಳಿಗೆ ಕೂಡ ಆ ರೀತಿಯಾಗಿ ತಿರುಗಿ ಹೋಗ್ಬೇಕಾಗೈತಿ. ಅಂತ ಹೇಯವಾದದ್ದನ್ನ ಬಿಟ್ಟೇ ಬಿಡಕ್ಕಾಗ್ಬೇಕಾಗೈತಿ. ಮತ್ತೆ ನೋಡೋಣ ಮಾಡೋಣ ಬೇಕಾಕತ್ತಲ್ಲ ಹಂಗ ಹಿಂಗ ಅನ್ನೋ ಭಾವ ಬೇಡ. ಇವಾಗ ಯಾರಾದ್ರೂ ವಾಂತಿ ಮಾಡಿದಾರಂದ್ರ ಅದನ್ನ ಯಾರ ನಾವು ಬೇಕಂತ ಹೇಳ್ತವೇನ್? ಬೇಕಂತ ಹೇಳೋದಿಲ್ಲ. ಅದು ನಮಗ್ ಬೇಡ ಆಗಿರ್ತದ. ಹಂಗ ಈ ಪ್ರಪಂಚದ ವಿಷಯ ವಾಸನೆಗಳು ಕೂಡ ನಮಗೆ ಬೇಡ ಆಗಿರ್ಬೇಕು. ಪೂಜ್ಯವಾದವನ್ನೇ ಮಾತ್ರ ಹೃದಯದಲ್ಲಿರಿಸಿಕೊಳ್ಳಬೇಕು. ಪೂಜ್ಯವಾದರು ಅಂದ್ರ ಯಾರು ಈ ಪರಿಪೂರ್ಣ ವಿಚಾರವನ್ನ ತಿಳಿಸ್ತಾರ ಅವರೇ ಪೂಜ್ಯವಾದವರು. ಮತ್ತೆ ಪೂಜ್ಯವಾದದ್ದು,
ಪೂಜ್ಯವಾದದ್ದು ಯಾವ್ದಪ್ಪ ಈ ಜಗತ್ತಿನೊಳಗ ಅತ್ಯಂತ ಶ್ರೇಷ್ಠವಾಗಿದ್ದು ಯಾವ್ದಾರ ಐತಿ ಅಂದ್ರ ಅದೇ ಶ್ರೀ ಗುರುವಚನ. ಆ ಪರಮಾತ್ಮನ ನುಡಿಗಳು, ಆ ಪರಮಾತ್ಮನ ನುಡಿಗಳಿಗಿಂತ ಮಿಗಿಲಾದದ್ದು ಯಾವ್ದು ಇಲ್ಲ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂದ ಬೇರಿನ್ನು ಭವಬೀಜಮಿನ್ನುಂಟೆ ಅಂತ. ಅಂದ್ರ ಆ ಗುರುವಿನ ನುಡಿಗಳಿಗಿಂತ ಶ್ರೇಷ್ಠವಾಗಿದ್ದಿ ಬ್ರಹ್ಮಾಂಡದೊಳಗೆ ಯಾವುದಿಲ್ಲ. ಅದನ್ನ ನಾವು ಹೃದಯದೊಳಗೆ ಇಟ್ಕೋಬೇಕು. ಅಂತ ಶ್ರೇಷ್ಠವಾದ ನುಡಿಗಳು. ಕರಿಯನ್ನಿತ್ತಡೆ ಒಲ್ಲೆ, ಸಿರಿಯನ್ನಿತ್ತಡೆ ಒಲ್ಲೆ, ಇಡಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮನ್ನರಿದಿಪ್ಪ ಶರಣರ ಸೋಳ್ ನುಡಿ ಒಂದರಗಳಿಗೆ ಇತ್ತೊಡೆ. ನಿಮ್ಮನ್ನೇ ಇತ್ತ ಕಾಣ ರಾಮನಾಥ. ಅಂದ್ರ ನೀನ್ ಆನೆ ಕೊಡ್ತಾನೆ ಅಂದ್ರ ಬೇಡ, ಅಂಬಾರಿ ಕೊಡ್ತಾನೆ ಅಂದ್ರ ಬೇಡ, ರಾಜ್ಯ ಭೋಗವನ್ನೇ ಕೊಡ್ತಾನೆ ಅಂದ್ರು ಬೇಡ. ನನಗೆ ನಿಮ್ಮನ್ನ ಅರಿದಿರ್ತಕ್ಕಂತ ತಿಳಿದಿರ್ತಕ್ಕಂತ ಈ ಸ್ವರೂಪವನ್ನು ತಿಳಿದಿರ್ತಕ್ಕಂಥವರ ಅನುಭವಿಗಳ ತೋಳ್ ನುಡಿ ಅಂದ್ರ ಅನುಭವದ ನುಡಿಗಳು. ಒಮ್ಮೆ ಆ ನುಡಿಯನ್ನ ಯಾರಿಂದ ತೆಗೆದಾಕಿರಬಾರದು ಅಂತ ನುಡಿಗಳು ಯಾವಂದ್ರ ಇವೆ ಮಹಾವಾಕ್ಯಗಳು. ಇಂಥ ನುಡಿಯನ್ನ ನನಗ್ ಕೊಟ್ರೆ ಸಾಕು, ನಿಮ್ಮನ್ನೇ ಕೊಟ್ಟಂಗ ಆಗ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಆದ್ರೂ ಕೂಡ ಪೂಜ್ಯವಾದಂತ ನುಡಿಗಳನ್ನ, ಪೂಜ್ಯವಾದವರನ್ನ ನಾವು ಹೃದಯದೊಳಗೆ ಇಟ್ಕೊಂಡಿರ್ಬೇಕು. ಮತ್ತ ಈ ವರ್ತನೆಯಿಂದ ಭೂಮಂಡಲವನ್ನು ಸತ್ಕೀರ್ತಿಯಿಂದ ತುಂಬಿ ಬಿಡಬೇಕು. ಅದನ್ನೇನ್ ಆ ಗುರುವಾಕ್ಯ ನುಡಿಯನ್ನು ಕೊಟ್ಟಿರ್ತಾರಲ್ಲ, ಆ ನುಡಿಯನ್ನ ಭೂಮಂಡಲ ತುಂಬ ಸತ್ಕೀರ್ತಿಯಿಂದ ತುಂಬಬೇಕಂದ್ರ ವಿವೇಕಾನಂದರನ್ನ ಉದಾಹರಣೆ ತಗೋಬಹುದು. ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ತಿಳಿಸಿರ್ತಕ್ಕಂತ ಎಲ್ಲ ನುಡಿಗಳನ್ನ ಇಡೀ ವಿಶ್ವದಗಲಕ್ಕ ಸಾರಿದ್ರು, ಎಲ್ಲದ ಕಡೆಗೆ ಚೆಲ್ಲಿದ್ರು. ನಾನು ಇಂಥ ದೇಶದಿಂದ ಬಂದವನು, ಭಾರತದ ಸನ್ಯಾಸಿ ದೇಶದಿಂದ ಬಂದವನು ಅಂತೆಲ್ಲ ಹೇಳ್ತಾರ ಅವ್ರು. ಹಂಗ ನಾವು ಆ ಗುರುವಿನ ಯಥಾರ್ಥ ವಾಣಿಗಳನ್ನ ನಾವು ತಿಳಿಬೇಕಾಗ್ತದೆ. ಅದನ್ನೇ ನಮ್ಮ ಅಣು ಋಣಕಾಷ್ಟದಲ್ಲಿ ಎಲ್ಲದರಲ್ಲೂ ಕಣ ಕಣದಲ್ಲೂ ಕೂಡ ಅದನ್ನೇ ತುಂಬಿಕಬೇಕಾಗ್ತದೆ. ಅದನ್ನ ಜಗತ್ತಿಗೆ ಸಾರಬೇಕಾಗಿದೆ. ಯಾವ್ದನ್ನ? ಇಂಥ ಮಹಾವಾಕ್ಯಗಳ ನುಡಿಯನ್ನ. ಏನೇನಾರ ಸಾರೋದಲ್ಲ, ಜಗತ್ತಿಗೆ ಸಾಧ್ಯವಾದ್ರೆ ಜ್ಞಾನದ ಜ್ಯೋತಿಯನ್ನ ಹಚ್ಚಬೇಕ ವಿನಃ ಆ ಹತ್ತಿರ ಜ್ಯೋತಿಯನ್ನ ಕಳುವಂತ ಕಾರ್ಯ ಆಗಬಾರದು. ವಿವೇಕಾನಂದ್ರ ಅದನ್ನೇ ಹೇಳ್ತಾರ, ಜಗತ್ತಿಗೆ ನೀನು ಸಾಧ್ಯವಾದ್ರೆ ಸಂತೋಷವನ್ನು ಕೊಡು, ಆನಂದವನ್ನು ಕೊಡು, ಪ್ರೇಮವನ್ನು ಕೊಡು, ಜ್ಞಾನವನ್ನು ಕೊಡು. ಆದ್ರೆ ಜಗತ್ತಿಗೆ ದುಃಖ, ಅಜ್ಞಾನ, ಮೋಸ ಇವನ್ ಕೊಡಕ್ ನಿನಗೆ ಯಾವುದೇ ಹಕ್ಕು ಅಧಿಕಾರಗಳಿಲ್ಲ. ನಿನಗೆ ಸಂತೋಷ ಕೊಡಕ್ಕಾಗ್ಲಿಲ್ಲ ಅಂದ್ರ ದುಃಖವನ್ನು ಕೊಡೋ ಹಕ್ಕು ನಿನಗಿಲ್ಲ. ಇಲ್ಲಿ ಹಕ್ಕಿರೋದು ಸಂತೋಷವನ್ನು ಕೊಡೋದು ಮಾತ್ರ. ಜಗತ್ತಿಗೆ ಈ ಆತ್ಮ ವಿಚಾರವನ್ನ, ಯಥಾರ್ಥ ಧರ್ಮ ವಿಚಾರವನ್ನ ತಿಳಿಸಕ್ ನಿನಗೆ ಹಕ್ಕದ. ಅದನ್ನ ನೀನ್ ತಿಳಿಸು. ಅದನ್ನ ತಿಳಿಸಕ್ ಆಗ್ಲಿಲ್ಲ ಅಂದ್ರೆ ನಿನ್ನ ಮನಸ್ಸು ಶುದ್ಧ ಆಗೋವರೆಗೂ ಕತ್ತಲ ಕೊಂಡಿಲಿ ಕುರ್ಗ ಅಂತ ಹೇಳ್ತಾರ ವಿವೇಕಾನಂದ್ರ. ನಿನ್ನ ದರಿದ್ರವನ್ನ ಮತ್ತೆ ಹೊರಗೆ ಹಚ್ಚಬೇಡ, ನಿನ್ನ ದರಿದ್ರ ಮುಖವನ್ನ ಯಾರಿಗೆ ತೋರಿಸ್ಬೇಡ. ತೋರಿಸ್ತಿ ಅಂದ್ರೆ ನಿನ್ನ ಮುಖದಿಂದ ಕಳೆ ಹೊರ ಹೊಂಬೇಕು. ನಿನ್ನ ಮುಖ ನೋಡಿದ್ರ ಬೇರೆಯವ್ರಿಗೆ ಉಲ್ಲಾಸ ಬರ್ಬೇಕು, ಅವ್ರ ದುಃಖ ನಿವಾರಣೆ ಆಗಂಗಿರ್ಬೇಕು. ನಿನ್ನ ಮುಖ ನೋಡಿದ್ರ ಅವ್ರ ಆನಂದ ಕುಗ್ಗಿ ಹೋಗಂಗ ಆಗ್ಬಾರ್ದು. ನಿನ್ನ ಮುಖ ನೋಡಿದ್ರ ಅವ್ರ ಆನಂದ ಕುಗ್ತತಿ ಅನ್ನೋದಾದ್ರ ನಿನ್ ಮುಖನ ತೋರಿಸ್ಬೇಡ. ಅಥವಾ ನಿನ್ನ ನುಡಿಯಿಂದ ಅವರ ಸಂತೋಷ ಕೆಡ್ತತಿ ಅನ್ನೋದಾದ್ರ ನೀನಂತ ನುಡಿಯನ್ನು ನುಡಿಬೇಡ. ಆ ಆನಂದವನ್ನೇ ನುಡಿ, ಆನಂದ ಸ್ವರೂಪವಾದ ವಿಚಾರವನ್ನೇ ತಿಳಿಸು ಅನ್ನೋ ವಿಚಾರವನ್ನ ಹೇಳ್ತಾರ. ಇಲ್ಲಿ ಕೂಡ ಅದನ್ನ ಹೇಳ್ತಾರ. ಈ ವರ್ತನೆಯಿಂದ ಅಂದ್ರೆ ಯಾವ ವರ್ತನೆ? ಪರಮಾರ್ಥದ ವರ್ತನೆಯಿಂದ ಭೂಮಂಡಲವನ್ನೇ ಸತ್ಕೀರ್ತಿಯಿಂದ ತುಂಬಿಡಬೇಕು. ಹಂಗಾದ್ರೆ ಅದಕ್ಕೆ ಸಾರ್ಥಕ ಜನ್ಮ. ನುಡಿ 21, 29. ಶ್ರೇಷ್ಠ ಜನರಿಗೆ ಶ್ರೇಷ್ಠವಾದದ್ದೇ ಸೇರುವುದು, ಆದರೆ ಕನಿಷ್ಠರಿಗೆ ಶ್ರೇಷ್ಠವು ಸೇರ ಬರುವುದಿಲ್ಲ. ಇಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರಿಗೆ ಶ್ರೇಷ್ಠವಾದ್ದೇ ಸಲ್ತದೆ. ನಾಯಿಯ ಮೊಲೆಯಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಆ ನಾಯಿ ಮಲೆಯಾಲ ಐತಿ ಅಂತಂದ್ರ ಅದನ್ನೇನು ಪಂಚಾಮೃತ ಮಾಡಕ್ ಬರಲ್ಲ. ಅದ ನಾಯಿಗೆ ಸಲ್ತದೆ. ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ. ಅಂದ್ರೆ ಇದ್ರ ಅರ್ಥ ಶ್ರೇಷ್ಠ ಜನರಿಗೆ ಶ್ರೇಷ್ಠವಾದ ಸೇರ್ತಂದ್ರ
ನಮ್ಮ ಶ್ರೇಷ್ಠ ಮತಿ ಇತ್ತಂದ್ರೆ ಆ ಶ್ರೇಷ್ಠ ವಿಚಾರಗಳು ನಮಗ್ ತಿಳಿತವ. ನಮ್ಮೊಳಗ ಆ ಶ್ರೇಷ್ಠ ಮತಿ ಇಲ್ಲ ಅಂದ್ರ ಆ ಶ್ರೇಷ್ಠ ವಿಚಾರಗಳು ಕೂಡ ನಮಗೆ ತಿಳಿಯೋದಿಲ್ಲ. ಯಾಕಂದ್ರ ಇಲ್ಲಿ ವಿಷವಾಸನೆಗಳು ತುಂಬಿಕೊಂಡಿರ್ತಕ್ಕಂಥವ್ರಿಗೆ, ದಿನಾ ಸರಾಯಿ ಕುಡಿದು ಆ ಆನಂದದೊಳಗೆ ನಿತ್ಯ ಇರ್ತಕ್ಕಂಥವ್ರಿಗೆ ಹಾಲ್ ಕುಡಿ ನಿನಗ್ ಶಕ್ತಿ ಬರ್ತೈತಿ ಅಂದ್ರ ಅವ್ರು ಕುಡಿಯಕ್ ಒಪ್ಪೋದಿಲ್ಲ. ಹಂಗ ದಿನ ಏನೆಲ್ಲ ಆ ನಾಯಿಗೆ ಎಲ್ಲದ ಮಾಂಸಗಳು ಶ್ರೇಷ್ಠ ಆಗಿ ಕಾಣ್ತದ ವಿನ ಹಾಲು ತುಪ್ಪ ಹೋಳಿಗೆ ಇಂತ ಶ್ರೇಷ್ಠ ಆಗಿ ಕಾಣೋದಿಲ್ಲ. ಅಂದ್ರೆ ಅರ್ಥಾತ್ ಇಲ್ಲಿ ಕನಿಷ್ಠ ಮಾನವರಿಗೆ ಈ ಶ್ರೇಷ್ಠವಾಗಿರ್ತಕ್ಕಂಥ ಪಾರಮಾರ್ಥ ವಿಚಾರ ಸರಿ ಬರುವುದಿಲ್ಲ. ಅಂತೆಯೇ ದೇವರವರನ್ನು ದರಿದ್ರಗಳನ್ನಾಗಿ ಮಾಡಿಬಿಟ್ಟಿದ್ದಾನೆ. ದೇವರವ್ರನ್ನ ದರಿದ್ರನ್ನಾಗಿ ಮಾಡಿಬಿಟ್ಟಿದಾರಂದ್ರ ಅವನ ಬಯಕೆನಾಗಿರ್ತತಿ. ಇಲ್ಲಿರೋದು ಎಲ್ಲರೂ ಕಾಮಧೇನು ಕಲ್ಪವೃಕ್ಷದ ಕೆಳಗಿರೋದು. ನೀನ್ ಅಂತದ್ ಬಯಸ್ಕಂತಿ, ಮಾತೆತ್ತಿದ್ರ ಕರ್ಮಗಳನ್ನ ಹೇಳ್ಕೊಂತ ದರಿದ್ರತನಗಳನ್ನ ಹೇಳ್ತಾ ಸೋಮಾರಿತನವನ್ನ ಹೇಳ್ತಾ ತನ್ನ ಅವನತಿಯ ನುಡಿಗಳನ್ನ ಎಂದ ನುಡಿತಾರ ಅದು ನುಡಿಬಾರದು. ಬಾಯಿಲಾಡಿದ್ದ ಬೆನ್ನಿಗೆ ಮೂಲ ಅಂತ ಹೇಳ್ತಾರ. ಯಾವಾಗ್ಲೂ ನಮ್ಮ ನುಡಿ ಉನ್ನತವಾಗಿರ್ಬೇಕು, ಉತ್ಕೃಷ್ಟವಾಗಿರ್ಬೇಕು, ಫಲಭರಿತವಾಗಿರ್ಬೇಕು, ಶಕ್ತಿಯುತ ಆಗಿರ್ಬೇಕು ನಮ್ಮ ನುಡಿ. ಅಂತ ನುಡಿಗಳನ್ನು ನುಡಿಬೇಕು. ಅಂತದ್ ನುಡಿಯೋದ್ ಬಿಟ್ಟು ಈ ದರಿದ್ರತನವನ್ನು ನುಡಿತೇವೆ ಅಂದ್ರ ಆ ದೇವರು ಅಂತವ್ರಿಗೆ ಆ ದರಿದ್ರತನವನ್ನೇ ಕೊಡ್ತಾರ. ಆದ್ದರಿಂದ ಜನರ ದರಿದ್ರತೆಯನ್ನೆಲ್ಲ ಬಿಸಾಡಿರಿ ಮತ್ತು ಕೀರ್ತನೆ, ಪುರಾಣ, ಶ್ರವಣ, ನೀತಿ ನ್ಯಾಯಗಳ ಉತ್ತಮ ಗುಣಗಳನ್ನು ಹಿಡಿಯಿರಿ. ನಿಮಗೆ ಇಲ್ಲಿ ಈ ವಿವೇಕಾನಂದ್ರ ಅವೇ ನೋಡಿ ಹೇಳ್ತಾರ, ಇವರು ಕೂಡ ಅದನ್ನ ಹೇಳ್ತಾರ. ನೀನು ಪಾಪ ಪುಣ್ಯ ಅಂತ ನೀನು ಜನ್ಮ ಜನ್ಮಾಂತರಗಳಿಂದ ಮಾನಸಿಕ ರೋಗಿಗಳ ಮಾತನ್ನ ಕೇಳಿ ಕೇಳಿ ನಾನು ಕರ್ಮಗೇಡಿ ಅದನಿ, ನಾನು ಪಾಪಗೇಡಿ ಅದನಿ ಅನ್ನೋದು ನಿನಗೆ ಬಂದತೆ. ನಿನ್ನೊಳಗೆ ಯಾವುದು ಇಲ್ಲ, ನೀನು ಅಖಂಡ ಸ್ವರೂಪ, ನೀನು ಆರ್ಯ ಮಾತೆಯ ಅಮೃತ ಪುತ್ರ, ಸಿಂಹದ ಮರಿಗಳಾಗಿರ್ರಿ ಅಂತ ಹೇಳ್ತಾರ. ಹಂಗ ಅಂತ ವಿಚಾರಗಳನ್ನ ಕೇಳ್ಕೊಂತ ಬರ್ರಿ ನೀವು. ಇಂಥ ದರಿದ್ರತನ ಇವನ್ನೆಲ್ಲ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ. ಇವ್ರು ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ, ಹುಲಿ ಸಿಂಹಗಳಾಗಿರಿ, ಕುರಿ ಕೋಳಿ ಎತ್ತುಗಳಾಗಬೇಡಿರಿ. ಯಾಕೆಂದ್ರೆ ಬಲಿ ಕೊಡುವುದು ಕುರಿ ಕೋಳಿ ಎತ್ತುಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಅಂದ್ರ ಅಲ್ಲಿ ಹೊರಗೆ ಹೆಂಗ ಕುರಿ ಕೋಳಿ ಆಡು ಮ್ಯಾಕಿ ಹೆಂಗ ಬಲಿ ಕೊಡ್ತಾರಂಗ ಇಲ್ಲಿ ಹುಲಿ ಸಿಂಹವನ್ನು ಬಲಿ ಕೊಡಕ್ ಬರೋದಿಲ್ಲ. ಅರ್ಥಾತ್ ನೀವು ಕೂಡ ಈ ಪಾರಮಾರ್ಥ ವಿಚಾರವನ್ನು ತಿಳಿದು, ಆತ್ಮ ವಿಚಾರವನ್ನು ತಿಳಿದು ಬ್ರಹ್ಮ ಸ್ವರೂಪರಾಗ್ರಿ. ಸುಮ್ನೆ ನಾನ್ ದರಿದ್ರ, ನಾನ್ ಪಾಪಿ, ನಾನ್ ಆ ದೇವ್ರಿಗೆ ನಡ್ಕಂದೆ, ನಾನ್ ಇದಕ್ ನಡ್ಕಂದೆ, ಅಮಾಸೆ ಮಾಡ್ದೆ, ಉಣಿವೆ ಮಾಡ್ದೆ, ಅದನ್ ಮಾಡ್ದೆ, ಇದನ್ ಮಾಡ್ದೆ ಅಂತ ಹಿಂಗ ಆ ದೇವರುಗಳಿಗೆ ನೀವೇ ಬಲಿಯಾಗಬೇಡ್ರಿ. ಇಲ್ಲಿ ಕುರಿ ಕೋಳಿ ಬಲಿ ಕೊಡ್ತೇವೆ ಅಂತಲ್ಲ, ಬಲಿಯಾಗದ್ ನಾವೇ. ನಮ್ಮ ತನವನ್ನೇ ನಾವು ಬಲಿ ಕೊಡ್ತೇವೆ. ಆತ್ಮಘಾತಕಿಗಳು ಅಂತ ಹೇಳ್ತಾರೆ ಕೆಲವು ಮಹಾತ್ಮರು. ಯಾರ ಆತ್ಮ ವಿಚಾರವನ್ನು ತಿಳಿದು ಆತ್ಮ ಸ್ವರೂಪವೇ ತಾನಂತ ಎದೆ ತಟ್ಟಿ ಹೇಳೋದಿಲ್ವೋ ಅವರೆಲ್ಲ ಆತ್ಮಘಾತಕಿಗಳು ಅಂತ. ಅಂದ್ರೆ ಅದರ ಲಾಭವನ್ನ ಪಡೆಯಲಾರದೆ, ಆ ಸ್ವರೂಪವನ್ನ ತಿಳಿಲಾರದೆ ಯಾವ್ದೋ ವಿಷಯ ವಾಸನದೊಳಗ ಬಿದ್ದು ಜೋತಾಡೋರು ಅಂತಾರಾಗ್ತಾರ. ಆದ್ರಿಂದ ನೀವು ದುರ್ಬಲ ಮಾತುಗಳನ್ನೆಂದೂ ನಂಬಬೇಡ್ರಿ. ನೀವು ಎಂದಿಗಾದ್ರೂ ಇರ್ಲಿ, ಏಕಾಂಗಿಯಾಗಿರ್ಲಿ, ಒಬ್ರೇ ಇರ್ಲಿ, ಸಮರ್ಥವಾಗಿರ್ಲಿ, ಸಮರ್ಥತೆಯ ಬಾಳ್ಬೇಕಾಗ್ತದ. ಉತ್ತಮ ನೀತಿ ನ್ಯಾಯಗಳನ್ನ ಹಿಡಿಬೇಕಾಗ್ತದೆ. ಅವನ್ನೇ ನಾವು ಶ್ರೇಷ್ಠ, ಅವೇ ನಮ್ಮ ಈ ಪ್ರಾಣ ಪ್ರತ್ಯಾಹಾರ ಅಂತ ಏನ್ ಹೇಳ್ತಾವಲ್ಲ, ಆಹಾರದ ಪ್ರತ್ಯಾಹಾರ ಅಂತ ಅದೊಂದ್ ಲೆಕ್ಕಕ್ಕೆ ಹೊರಗಾಗ್ತದ. ಅದ ಅವ್ರ ಜನನದ ಆಧಾರದ ಮೇಲೆ ಅವ್ರ ಪದ್ಧತಿ ಇರ್ತದ. ಇಲ್ಲಿ ಪ್ರತ್ಯಾಹಾರ ಅಂತಂದ್ರ ನಾವ್ ವಿಷಯ ವಾಸನೆಗಳಿಗೆ ಬಲಿಯಾಗದಂಗ ಯಥಾರ್ಥ ಪಾರಮಾರ್ಥ ಸ್ವರೂಪದೊಳಗೆ ಉಳಿತೀವಂದ್ರ ಅದೇ ಪ್ರತ್ಯಾಹಾರ, ಅದೇ ಶ್ರೇಷ್ಠತೆ. ಆ ರೀತಿಯಾಗಿ ನಾವು ಇರಬೇಕಾಗ್ತದ. ಎಲ್ಲ ಜನರನ್ನು ಸಂತೋಷ ಬಿಡುತ್ತಾ ಕ್ರಮೇಣ ಅವರನ್ನು ಪುಣ್ಯಶೀಲರನ್ನಾಗಿ ಮಾಡುತ್ತಾ ಹೋಗಬೇಕು. ನಾವು ಯಾವಾಗ್ಲೂ ನಾವು ಸಂತೋಷವಾಗಿದ್ದು ನಮ್ಮಿರ್ತಕ್ಕಂಥವ್ರನ್ನ ಕೂಡ ಪುಣ್ಯಶೀಲರನ್ನಾಗಿ ಮಾಡ್ಬೇಕು. ಪುಣ್ಯಶೀಲರನ್ನಾಗಿ ಮಾಡೋದಂತಂದ್ರ ಅವ್ರಿಗೆ ಏನ್ ಫಲ ಪದವಿಗಳು ಆಗ್ಲಿ ಅಂತ ಆಶೀರ್ವಾದ ಮಾಡೋದಲ್ಲ, ಬ್ರಹ್ಮ ಸ್ವರೂಪ ನೀನದಿ ಅನ್ನೋ ವಿಚಾರವನ್ನ ತಿಳಿಸೋದು. ಅದೇ ಪುಣ್ಯಶಾಲಿಗಳಪ್ಪ, ಮಹಾತ್ಮರಪ್ಪ ಅಂದ್ರ ನಾವೆಲ್ಲರನ್ನ ಪುಣ್ಯಶಾಲಿಗಳನ್ನಾಗಿ ಮಾಡ್ಬೇಕಾಗ್ತದ, ಮಹಾತ್ಮರನ್ನಾಗಿ ಮಾಡ್ಬೇಕಾಗ್ತದ. ಅಂದ್ರ
ಅವರಿಗೆ ಈ ವಿಚಾರಗಳನ್ನೇ ತಿಳಿಸ್ಬೇಕಾಗ್ತದ. ಹುಡುಗರ ನಡೆಯಿಂದಲೇ ನಡೆದು ಅವರ ಮನಸ್ಸಿನಂತೆ ಮಾತಾಡುವಂತೆ ಜನರಿಗೆ ಸಾವಕಾಶ ಕಲಿಸಬೇಕು. ಕೆಲವರಿಗೆ ಹೆಂಗ್ ತಿಳಿಸ್ಬೇಕಂದ್ರ ಅವ್ರ ಹುಡುಕ್ತನದೊಳಗ ಅವ್ರ ಅಜ್ಞಾನದೊಳಗ ಅಲ್ಲೇ ಸತ್ಯವನ್ನು ತೋರಿಸ್ತಾ ಇರೋದ್ ನೀವು ಸತ್ಯ ಸ್ವರೂಪರೇ ಅಂತ ಹೇಳ್ಬೇಕಾಗತ್ತೆ. ಮುಖ್ಯವಾಗಿ ಅಂತಃಕರಣ ಕಾಯುವುದೇ ಜಾಣತನದ ಸರ್ವ ಲಕ್ಷಣವೆನ್ನಬೇಕು. ಇಲ್ಲಿ ಯಾವಾಗ್ಲೂ ಮುಖ್ಯವಾಗಿ ಅಂತಃಕರಣ ಅಂದ್ರೆ ಶುದ್ಧ ಅಂತಃಕರಣ ಅಂತ. ಶುದ್ಧ ಅಂತಃಕರಣ, ಮಲಿನ ಅಂತಃಕರಣ ಅಂದ್ರೆ ಅಂತಃಕರಣ ಎರಡವೇನಂದ್ರೆ ಇಲ್ಲ. ವಿಷಯ ವಾಸನೆಗಳಿಂದ ದೇಹಾತ್ಮ ಬುದ್ಧಿಯಿಂದ ತುಂಬಿರ್ತಕ್ಕಂಥದ್ದೇ ಮಲಿನ ಅಂತಃಕರಣ. ಯಾವಾಗ್ಲೂ ನಾನು ಆತ್ಮ ಸ್ವರೂಪನಿದ್ದೇನೆ ಅಂತ ತಿಳಿದು ಅದೇ ವಿಚಾರವನ್ನು ತಿಳಿಸುವುದೇ ಶುದ್ಧ ಅಂತಃಕರಣ ಅಂತ ಹೇಳ್ತದ್ರ ಪ್ರಜೆ. ಇಲ್ಲಿ ಸಮಯ ಆಯ್ತ್ರಪ್ಪ. ಇನ್ನು ಉಳಿದ ವಿಷಯವನ್ನ ಮತ್ತೆ ಎಲ್ಲರಿಗೂ ಶರಣ ಶರಣಾರ್ಥಿ ಪ್ರಜೆ, ಶರಣ ಶರಣಾರ್ಥಿ.